ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಆಸ್ಮಕ್ಕಿ ಕುಟುಂಬ, ತರುಣ್ ಕುಟುಂಬ, ಮಾಣಿಕ್ಯ ಕುಟುಂಬ, ಅಗಸ್ತ್ಯ ಕುಟುಂಬ, ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಆಟನ ಆಡೋದಕ್ಕೆಲ್ಲ ರೆಡಿಯಾಗಿ ಬಂದಿದ್ದೀರಾ? ಆಟ ಆಡ್ಸೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಬೇಕಲ್ಲ, ಸೊ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಆಸ್ಮಕ್ಕಿ ಕುಟುಂಬದ ಪರಿಚಯ ಆಗ್ಲಿ. ನನ್ನ ಹೆಸರು ಭಾರತಿ, ನಮ್ಮ ಯಜಮಾನ್ರ ಹೆಸರು ಮಂಜುನಾಥ್, ನಮ್ಮ ಅಕ್ಕ ರೂಪ ಅವರು, ಅವ್ರ ಯಜಮಾನರು ಜಯಾನಂದ್ ಅವರು. ಎಲ್ಲಿಂದ ಬಂದಿರೋದು, ಯಾವ ಊರಿಂದ ಅಂತ? ಬೆಂಗಳೂರಿಂದ. ಅಂದ್ರೆ ಈ ಆಸ್ಮಕ್ಕಿ ಕುಟುಂಬ ಅಂತಂದ್ರೇನು, ಬಹಳ ಒಂಥರ ವಿಶೇಷವಾಗಿದೆ ಹೆಸರು. ನಮ್ಮ ಮನೆ ನಾವು ಕರಾವಳಿಯಿಂದ ಬಂದಿವಿ, ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ಸೊ ಅಂದ್ರೆ ಅದು ಪ್ರದೇಶದ ಹೆಸರ, ಮನೆತನದ ಹೆಸರು? ಮನೆತನದ ಹೆಸರ. ಓಕೆ, ಒಟ್ಟು ನೀವು ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ, ಮೂಲತಃ ನೀವು ಕರಾವಳಿ. ಓಕೆ, ಚೆನ್ನಾಗಿ ಆಟ ಆಡಿ, ಆಲ್ ದ ಬೆಸ್ಟ್. ಓಕೆ, ಎರಡನೇ ಕುಟುಂಬ ತರುಣ್ ಕುಟುಂಬ. ತರುಣ್ ಕುಟುಂಬದ ಪರಿಚಯ ಆಗ್ಲಿ. ನಾನು ತಿರುಮಲೇಶ್ ಅಂತ, ಇವ್ರು ನಮ್ಮ ಶ್ರೀಮತಿ, ನನ್ನ ಪುತ್ರಿ ತನುಶ್ರೀ, ನಮ್ಮ ಜನ್ಮದಾತೆ ಬಾಲಮ್ಮ. ಓಕೆ, ತರುಣ್ ಅಂದ್ರೆ ಯಾರು? ನನ್ನ ಮಗ. ಓಕೆ, ಮಗನ ಹೆಸರು ಇಟ್ಟಿದ್ದೀರಾ? ಮಗನ ಹೆಸರು ಇಟ್ಟಿದ್ದೀವಿ. ನೀವು ಎಲ್ಲಿಯವರು ಸರ್? ಜಿಗಣಿಯಿಂದ ಬಂದಿದ್ದೀವಿ. ಜಿಗಣಿಯಿಂದ ಬಂದಿದ್ದೀರಾ. ಓಕೆ, ತರುಣ್ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಸ್ವಾಗತ. ಚೆನ್ನಾಗಿ ಆಟಾಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇನ್ನ ಈ ಕಡೆ ಮೂರನೇ ಕುಟುಂಬ ಮಾಣಿಕ್ಯ ಕುಟುಂಬ ಇದೆ. ಕುಟುಂಬದ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಲತಾ ಅಂತ, ಇವ್ರ ಮಾಲಾ, ಇವ್ರ ಜಮುನಾ, ನಮ್ಮ ಅಕ್ಕ ಇವರು ಶೋಭಕ್ಕ ಅಂತ. ಸೊ ಅಂದ್ರೆ ಅವ್ರ ಅಕ್ಕ, ಇವರಿಬ್ರು ಅವರ ನಾದ್ನಿದಿರು. ಒಟ್ನಲ್ಲಿ ಫ್ಯಾಮಿಲಿ ಬಂದಿದ್ದೀರಾ. ಸೊ ಮಾಣಿಕ್ಯ ಕುಟುಂಬ ಅಂತಂದ್ರೆ ಯಾರು? ಮಾಣಿಕ್ಯ ಅಂದ್ರೆ ಒಂದು ಅಮೂಲ್ಯವಾದ ರತ್ನ. ಸೊ ನಾವು ಹೆಣ್ಮಕ್ಳಿಗೆ ನಾವು ಮಾಣಿಕ್ಯಗಳು ಅಂತ ಅದನ್ನೇನು ತಗೊಂಡು. ಸೂಪರ್, ಆಲ್ ದ ಬೆಸ್ಟ್ ನಿಮ್ಗೂ ಕೂಡ. ಹೆಣ್ಮಕ್ಳ ಇದ್ರೆ ಚೆನ್ನಾಗಿ ಆಟಾಡಿ. ಓಕೆ, ಇನ್ನು ಆ ಕಡೆ ಅಗಸ್ತ್ಯ ಕುಟುಂಬ ಇದೆ. ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ, ನನ್ನ ಹೆಸರು ಚಂದ್ರಪ್ರಭಾ, ಇವ್ರು ನಮ್ಮ ಚಿಕ್ಕಮ್ಮ ರಮ್ಯಾ, ಅವ್ರು ನಮ್ಮಮ್ಮ ಆಶಾ, ಅವ್ರು ನಮ್ಮ ತಂದೆ ಸಾಯಿ ಕೃಷ್ಣ. ಓಕೆ, ಎಲ್ಲಿಂದ ಬಂದಿರೋದು ನೀವು? ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ನಾನು ಮೂಲತಃ ಹಾಸನು, ಇವ್ರು ಮೂಲತಃ ತುಮಕೂರು. ಚೆನ್ನಾಗಿ ಆಟಾಡಿ, ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಯಾಕೋ ಜೋಶ್ ಕಾಣಿಸ್ತಾ ಇಲ್ಲ ಯಾರಲ್ಲೋ. ಏನ್ ನರ್ವಸ್ ಆಗಿದ್ರ? ಇಲ್ಲ ಭಯ ಆಗ್ತಿದ್ಯಾ? ನಿಮಗೆ ಪರಿಚಯ ಮಾಡ್ಕೊಳಕ್ಕಿಂತ ನೆಕ್ಸ್ಟ್ ಏನ್ ಪ್ರಶ್ನೆ ಬರುತ್ತೋ, ಏನ್ ಹೇಳ್ತೀವೋ ಅದೇ ತಲೆನಲ್ಲಿ ಇದೆ ಅನ್ಸುತ್ತೆ. ಸೊ ಅದೆಲ್ಲ ಬಿಟ್ಬಿಡಿ, ಆಟ ಆಡಿ. ಆಪ್ಷನ್ಸ್ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆನಾ? ಶುರು ಮಾಡ್ಬೇಡ ಈಗ. ಮೊದಲನೇ ಸುತ್ತನಾ? ಮೊದಲನೇ ಸುತ್ತು ಅದಲ್ ಬದಲ್. ಆಸ್ಮಕ್ಕಿ ಕುಟುಂಬ ರೆಡಿ ಇದ್ದೀರಾ? ಆಸ್ಮಕ್ಕಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಯ ಬಂ ಬ ದೆ ಯ ಸ ಭ. ಹೇಳಿ. ಬಯಸದೆ ಬಂದ ಭಾಗ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೈ ಕೆ ನೋ ಕೆ ಟ ಮ ಈ ಟ. ಇದು ಹಾಡಿನ ಸಾಲು. ಡಿಸ್ಕಷನ್ ಆಗ್ತಾ ಇದೆ, ಸ್ವಲ್ಪ ನಿಧಾನ ಕೇಳಿಸುತ್ತೆ. ಈ ಮೈಮಾಟ ನೋಟ. ಸಮಯ ಮುಗಿತಾ ಇದೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ. ಈ ಹಾಡನ್ನ ಭಾರತಿ ವಿಷ್ಣುವರ್ಧನ್ ಹಾಡಿದ್ದಾರೆ. ನಿಮ್ಮ ಎರಡನೇ ಸುಳಿವು ಸತ್ಯಂ ಅವರ ಸಂಗೀತ ಸಂಯೋಜನೆ ಹಾಡಿಗಿದೆ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಈ ನೋಟ ಮೈಮಾಟ. ಓಕೆ, ಈ ನೋಟ ಮೈಮಾಟಕ್ಕೆ ಅಂತ ಬೇರೆ ಕುಟುಂಬದವರು ಗೆಸ್ ಮಾಡ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ನೋಟಕ್ಕೆ ಮೈಮಾಟಕ್ಕೆ. ಸ್ವಲ್ಪ ಹೇಳಿದ್ರಿ, ಬಟ್ ಪೂರ್ತಿಯಾಗಿ ಹೇಳಕ್ ಆಗ್ಲಿಲ್ಲ. ಸುಳಿವನ್ನ ತಗೊಂಡ್ರು ಕೂಡ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರಿ ಸಿ ಶಂ ವಿ ಗೌ ಕ ರು. ಬಿಸಿ ಗೌರಿಶಂಕರ್. ಬಿಸಿ ಗೌರಿಶಂಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಖುಷಿನಾ? ಖುಷಿ. ತುಂಬಾ ಖುಷಿ. ಯಾಕೋ ಇವತ್ತು ಜೋಶ್ ಕಡಿಮೆ ಇದೆ ಅನಿಸ್ತಾ ಇದೆ ಎಲ್ರಲ್ಲೂ, ಆ? ಅದೇ ಅದ್ರಲ್ಲೇ ಮುಳುಗ್ ಹೋಗ್ಬೇಡಿ, ಫುಲ್ ಜೋಶಲ್ಲಿ ಇರಿ ಆಯ್ತಾ? ಓಕೆ, ಈಸಿ ಕ್ವಶನ್ ಕೇಳಿ. ಈಸಿನಾ? ನೆಕ್ಸ್ಟ್ ಸುತ್ತಲ್ಲಿ ಈಸಿ ಇರುತ್ತೆ. ಓಕೆ, ತರುಣ್ ಕುಟುಂಬ ರೆಡಿ ಇದ್ದೀರಾ? ತರುಣ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ನ ಯ ಗಿ ಸು ಮ ಕ. ಮಾಗಿಯ ಕನಸು. ಮಾಗಿಯ ಕನಸು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕ ಗಳಿಸಿದರೆ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಬಂ ಡಿ ಡೋ ಗಿ ದೆ ನ ಗ ನಿ ಓ. ಇದು ಹಾಡಿನ ಸಾಲು. ಹಾಡು ಬಂದ್ರೆ ಉತ್ತರ ಗೊತ್ತಾದ್ರೆ ಹಾಡಿನ ರೂಪದಲ್ಲೇ ಹೇಳ್ಬಿಡಿ. ಓಡೋ ಬಂಡಿ ಹೇಳು. ಇಲ್ಲ, ಅವರೇ ಹೇಳ್ಬೇಕಷ್ಟೇ. ಹಾ, ಸಮಯ ಮುಗ್ದಿದೆ, ಗೊತ್ತಾಯ್ತಾ? ಓಡೋಗಿದೆ ಬಂಡಿ ನಿನಗಾಗಿ. ಓಡೋಗಿದೆ ಬಂಡಿ ನಿನಗಾಗಿ. ಓಡೋಗಿದೆ ಬಂಡಿ ನಿನಗಾಗಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ನಿನಗಾಗಿ ಓಡೋಡಿ ಬಂದೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಅನ್ಸುತ್ತೆ. ಪರವಾಗಿಲ್ಲ, 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರ ಲ ಗ ಜ ವ ವೆ ಗ ಥ ಮ ನ. ಇದು ವ್ಯಕ್ತಿಯ ಹೆಸರು. ಸ್ವಲ್ಪ ಈಸಿ ಇದೆ ನೋಡಿ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ ನೋಡಿ. ತುಳಸಿ ದಳ ಚಿತ್ರದ ನಿರ್ದೇಶಕ. ನಿಮ್ಮ 2ನೇ ಸುಳಿವು ಕಿರುತೆರೆಯಲ್ಲೂ ಧಾರಾವಾಹಿ ಮಾಡಿದ್ದಾರೆ. ಗೊತ್ತಾಗ್ತಿಲ್ವಾ? ಬೇರೆ ಯಾರಿಗಾದ್ರೂ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು, ಆದ್ರೆ ಹೇಳಲ್ಲ. ಉತ್ತರ ಬರ್ಲಿ ಸ್ಕ್ರೀನ್ ಮೇಲೆ. ವೇಮಗಲ್ ಜಗನ್ನಾಥರಾವ್. ವೇಮಗಲ್ ಜಗನ್ನಾಥರಾವ್. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಅನ್ಸುತ್ತಲ್ಲ. ಓಕೆ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಮಾಣಿಕ್ಯ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮಾ ಮ ಲ್ಯ ತೇ ಗ ನ ನಂ ಸಿ. ಸಮಯ ಮುಗ್ದಿದೆ. ನಿಮ್ಮ ಉತ್ತರ ಮನಸ್ಸಿನಂತೆ ಮಾಂಗಲ್ಯ. ಮನಸ್ಸಿನಂತೆ ಮಾಂಗಲ್ಯ. ಮನಸ್ಸಿನಂತೆ ಮಾಂಗಲ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಬಟ್ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮ ನ ಓ ವಿ ಸ ತೊಂ ನೆ ಲ ದ. ಇದು ಹಾಡಿನ ಸಾಲು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಸತ್ಯಂ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದ ಗೀತೆ ಇದು. ನಿಮ್ಮ 2ನೇ ಸುಳಿವು ವಿಷ್ಣುವರ್ಧನ್ ಈ ಸಿನಿಮಾದ ನಾಯಕ. ಬೇರೆ ಯಾರಾದ್ರೂ? ಓ
ಓ ನಲ್ಲನೇ ಸವಿ ಮಾತು ನಲ್ಲನೇ ಸವಿ ಮಾತೊಂದ. ಈಗ ಅವ್ರು ಹೇಳಿದ್ಮೇಲೆ ಹಾಡು ಹೇಳ್ತಾ ಇದ್ದಾರೆ. ಈಗ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಓ ನಲ್ಲನೇ ಸವಿ ಮಾತೊಂದ. ಪರವಾಗಿಲ್ಲ, ಹೇಳ್ಬಿಡಿ ನಿಮ್ ಖುಷಿಗೆ. ಹೇಳಿ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ ಏನನು ನುಡಿಯಲಿ ನಲ್ಲೆ ತಿಳಿಸೆಯ ನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ನೀವಿಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಏನ್ ಮಾರ್ಕ್ಸ್ ಬರಲ್ಲ ಬಿಡಿ ಇದಕ್ಕೆ. ಬಟ್ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತಲ್ಲ. ಧೈರ್ಯನಾದ್ರೂ ಬರುತ್ತೆ ಸ್ವಲ್ಪ. ಹಾಡು ಹೇಳಿದ್ರೆ ಧೈರ್ಯ ಬರುತ್ತೆ. ಹೌದು ಹೌದು, ಆಕ್ಚುಲಿ ಪರವಾಗಿಲ್ಲ. ಇದು ಒಂದೊತ್ತು ಹಂಗೆ ಎಲ್ಲ ಗೊತ್ತಾಗಲ್ಲ ಅಲ್ಲ. ಕೆಲವೊಂದು ಗೊತ್ತಾಗದೆ ಇರೋದು ಸುಮ್ನೆ ಫ್ಲೂಕಲ್ಲಿ ಹೇಳಿರ್ತೀವಿ, ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಮೂರನೇದು ಹೇಗಾಗುತ್ತೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಜ ರಾ ರಿ ಗೆ ವ ಸ ಡಿ ಗು ಬ. ಇದು ವ್ಯಕ್ತಿಯ ಹೆಸರು. ಬಸವನ ಭಾಗ್ಯವಾಡಿನ ಬಸವನ ಭಾಗ್ಯವಾಡಿ ಜವಾರಿ ಗುಡಿ ಬಂಡೆ ಬಸವನ ಭಾಗ್ಯವಾಡಿ ಅಂತ ಇದೆ. ಓ, ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಬರ್ತಾ ಇದೆ ನೋಡಿ ಈಗ ಸ್ಕ್ರೀನ್ ಮೇಲೆ. ಇವರು ಖ್ಯಾತ ರಂಗಭೂಮಿ ಕಲಾವಿದರು ಹೌದು. ನಿಮ್ಮ ಎರಡನೇ ಸುಳಿವು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಗೊತ್ತಾಗ್ಲಿಲ್ವಾ? ಹೇಳಿ. ಗುಡಿಗೇರಿ ಬಸವರಾಜು. ಉತ್ತರ ಕರೆಕ್ಟ್ ಆಗಿದೆಯಾ? ಗುಡಿಗೇರಿ ಬಸವರಾಜು ಉತ್ತರ ಕರೆಕ್ಟ್ ಆಗಿದೆಯಾ? ಬಸವರಾಜು ಗುಡಿಗೇರಿ ಕರೆಕ್ಟ್ ಆಗಿದೆ ಉತ್ತರ. ಬಟ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸೊ ಮೂರಲ್ಲಿ ನೀವು ಒಂದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಅಗಸ್ತ್ಯ ಕುಟುಂಬ ರೆಡಿ ಇದ್ದೀರಾ? ಅಗಸ್ತ್ಯ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಡು ಜ ನ ಗ ಗು ಗಿ ಗೀಜಗನಗೂಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಸಿ ಡಿ ಸಿ ಡಿ ರು ದಿ ಕ ತು ಳ ಬಿ ಕ ತು. ಇದು ಹಾಡಿನ ಸಾಲು. ಪೂರ್ತಿಯಾಗಿ ಹೇಳಿ. ತೂಕಡಿಸಿ ಬೀಳದಿರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೊ ಇದೆಲ್ಲರಿಗೂ ಹೇಳಿ. ಎಲ್ರಲ್ಲೂ ಜೋಶ್ ಕಮ್ಮಿ ಇದೆ, ಎಲ್ಲ ತೂಕಿಸ್ತಾ ಇದ್ದಾರೆ. ಓಕೆ, ಎರಡನೇದನ್ನು ಕೂಡ ಸರಿಯಾಗಿ ಗೆಸ್ ಮಾಡಿ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ನು ಪು ಯು ರಾ ಧಿ ಮ. ಇದು ವ್ಯಕ್ತಿ ಹೆಸರು. ಮಂದೀಪ್ ರಾಯ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮ್ಯಾಮ್ ಫುಲ್ ಎಲ್ಲದಕ್ಕೂ ಕೂಡ ಟಕ್ ಟಕ್ ಅಂತ ಉತ್ತರ ಕೊಟ್ಟರು. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತಲ್ಲಿ ನಾನು ಯಾರನ್ನಾದ್ರೂ ಮಾತಾಡ್ಸಿದ್ರೆ ಯಾರು ಮಾತಾಡಲ್ಲ, ತುಂಬಾ ನಾಚಿಕೆ ಪಟ್ಕೊಳ್ತೀರಾ. ಇನ್ನೊಂದು ಸ್ವಲ್ಪ ಜೋಶ್ ಬೇಕಪ್ಪ, ನನಗೆ ಇಷ್ಟಿದ್ರೆ ಸಾಲಲ್ಲ. ಜೋಶಲ್ಲಿ ಆಟ ಆಡ್ತೀರಾ ಅಲ್ವಾ? ನೆಕ್ಸ್ಟ್ ಸುತ್ತಿಗೆ ಹೋಗೋಣ. ಎರಡನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಾಡೋದಕ್ಕೆ ಆಸ್ಮಕ್ಕಿ ಕುಟುಂಬ ರೆಡಿ ಇದ್ದೀರಾ? ನನ್ನ ಹತ್ರ ಚೀಟಿ ಇದೆ, ನೋಡೋಣ ಯಾರು ಸಿಗ್ತಾರೆ ನಿಮ್ಗೆ ಅಂತ. ಇವರು ನಿರ್ಮಾಪಕರು, ನಿರ್ದೇಶಕರು. ಫುಲ್ ಪಾಶ್ ಆಗಿದ್ದಾರೆ ನಿರ್ದೇಶಕರು. ಇಜಿಲಾ ಅಂತ ಕರೀತಾರ ಅವ್ರನ್ನ. ಯಾರು? ಇಂದ್ರಜಿತ್ ಲಂಕೇಶ್. ನೋಡಿದ್ರ ಅವ್ರ ಸಿನಿಮಾಗಳನ್ನ? ನಮ್ಮ ಆಸ್ಮಕ್ಕಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಂದ್ರಜಿತ್ ಲಂಕೇಶ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ.
ಇಂದ್ರಜಿತ್ ಲಂಕೇಶ್ ತಮ್ಮ ಪುತ್ರನಿಗಾಗಿ ಮಾಡಿದ ಸಿನಿಮಾದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಗೌರಿ, ಎರಡನೇ ಆಯ್ಕೆ ದೇವ ಸನ್ ಆಫ್ ಮುದ್ದೇಗೌಡ. ಗೌರಿ 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 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸಹೋದರಿ ಗೌರಿಯ ಹೆಸರನ್ನೇ ತಮ್ಮ ಚಿತ್ರಕ್ಕೆ ಟೈಟಲ್ ಆಗಿಸಿ ಮಗ ಸಮರ್ಜಿತ್ ಅವರನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 20 ಅಂಕ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಇಂದ್ರಜಿತ್ ಲಂಕೇಶ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಚಿತ್ರಕ್ಕಾಗಿ ಇಂದ್ರಜಿತ್ ಲಂಕೇಶ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ರಾಜ್ಯ ಪ್ರಶಸ್ತಿ ದೊರೆತಿದೆ? ನಿಮ್ಮ ಮೊದಲ ಆಯ್ಕೆ ಮೊನಾಲಿಸಾ, ಎರಡನೇ ಆಯ್ಕೆ ಐಶ್ವರ್ಯ. ಮೊನಾಲಿಸಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಐಶ್ವರ್ಯ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ ಇಂದ್ರಜಿತ್ ಲಂಕೇಶ್. ಓಕೆ, ಎರಡೂ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಇಂದ್ರಜಿತ್ ಲಂಕೇಶ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಇಂದ್ರಜಿತ್ ಲಂಕೇಶ್ ನಟಿಸಿಲ್ಲ? ನಿಮ್ಮ ಮೊದಲ ಆಯ್ಕೆ ಹುಡುಗ ಹುಡುಗಿ, ಎರಡನೇ ಆಯ್ಕೆ ಗೌರಿ. ಹುಡುಗ ಹುಡುಗಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಹುಡುಗ ಹುಡುಗಿಯಲ್ಲಿ ನಟಿಸಿದರೆ, ಗೌರಿಯಲ್ಲಿ ನಟಿಸಿಲ್ಲ. ಗೌರಿ ಹೊರತಾಗಿ ತಮ್ಮ ನಿರ್ದೇಶನದ ಬಹುತೇಕ ಸಿನಿಮಾಗಳಲ್ಲಿ ಇಂದ್ರಜಿತ್ ಲಂಕೇಶ್ ಕಾಣಿಸಿಕೊಂಡಿದ್ದಾರೆ. ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ. ತರುಣ್ ಕುಟುಂಬ ರೆಡಿ ಇದ್ದೀರಾ? ಇವರು ಲೆಜೆಂಡರಿ ಡೈರೆಕ್ಟರ್, ಆಕ್ಟರ್, ಸಿಪಾಯಿ ರವಿಚಂದ್ರನ್. ವಿ ರವಿಚಂದ್ರನ್. ತರುಣ್ ಕುಟುಂಬಕ್ಕೆ ವಿ ರವಿಚಂದ್ರನ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಬಾಲ ಕಲಾವಿದನಾಗಿ ನಟಿಸಿರುವ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ 1000 ಸುಳ್ಳು, ಎರಡನೇ ಆಯ್ಕೆ ಧೂಮಕೇತು. ಧೂಮಕೇತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನೋಡಿದ್ದೀರಾ ಸರ್ ಧೂಮಕೇತು ಸಿನಿಮಾ? ನೋಡಿದ್ದೀನಿ. ಓಕೆ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಧೂಮಕೇತು ಸಿನಿಮಾದ ಮೂಲಕ ಬಾಲ ನಟನಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ವಿ ರವಿಚಂದ್ರನ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ನಟನೆಯ ಅಭಿಮನ್ಯು ಸಿನಿಮಾದಲ್ಲಿ ಈ ಕೆಳಗಿನ ಯಾವ ನಟ ತಾರಾಗಣದಲ್ಲಿ ಇಲ್ಲ? ನಿಮ್ಮ ಮೊದಲನೇ ಆಯ್ಕೆ ಅನಂತ್ನಾಗ್, ಎರಡನೇ ಆಯ್ಕೆ ಪ್ರಭಾಕರ್. ಅನಂತ್ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಪ್ರಭಾಕರ್. ಅನಂತ್ನಾಗ್ ಈ ಸಿನಿಮಾದಲ್ಲಿ JKS ಕುಮಾರ್ ಹೆಸರಿನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಕ್ಕಾಗಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ವಿ ರವಿಚಂದ್ರನ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾನು ನನ್ನ ಹೆಂಡತಿರು ಸಿನಿಮಾದಲ್ಲಿ ರವಿಚಂದ್ರನ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಮುರಳಿ, ಎರಡನೇ ಆಯ್ಕೆ ಶ್ರೀರಾಮ್. ಶ್ರೀರಾಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮುರಳಿ ಹೆಸರಿನ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ. ಸೊ ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ. ಈ ಕಡೆ ಮಾಣಿಕ್ಯ ಕುಟುಂಬ ರೆಡಿ ಇದ್ದೀರಾ? ಸುಮಲತಾ ಅಂಬರೀಶ್. ಸುಮಲತಾ ಅಂಬರೀಶ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಮಲತಾ ಅಂಬರೀಶ್ ನಟನೆಯ ಕನ್ನಡದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ರವಿಚಂದ್ರ, ಎರಡನೇ ಆಯ್ಕೆ ಸತ್ಯಜ್ಯೋತಿ. ರವಿಚಂದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ರವಿಚಂದ್ರ ಸಿನಿಮಾ 1980ರಲ್ಲಿ ತೆರೆ ಕಂಡ್ರೆ ಸತ್ಯಜ್ಯೋತಿ 1986ರಲ್ಲಿ ರಿಲೀಸ್ ಆಯಿತು. 6 ವರ್ಷ ಆದಮೇಲೆ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಸುಮಲತಾ ಅಂಬರೀಶ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಥಾನಾಯಕ ಸಿನಿಮಾದಲ್ಲಿ ಸುಮಲತಾ ಅವರು ನಟಿಸಿದ ಪಾತ್ರದ ಹೆಸರೇನು? ಮೊದಲ ಆಯ್ಕೆ ಗಿರಿಜಾ, ಎರಡನೇ ಆಯ್ಕೆ ಸುಜಾತ. ಇಂಕಿ ಪಿಂಕಿ ಪಾಂಕಿ ಹಾಕಿ ಈಗ ಗೊತ್ತಿಲ್ಲ. ಗಿರಿಜಾ. ಗಿರಿಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ನಾನು ಹೇಳ್ದೆ ಅಂತ ಇದ್ದಾರೆ ಅವರು. ಸುಜಾತ ಸರಿಯಾದ ಉತ್ತರ. ಗಿರಿಜಾ ಪಾತ್ರವನ್ನ ಮಾಡಿದ್ದು ನಟಿ ಸೀಮಾ. ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ಸುಮಲತಾ ಅಂಬರೀಶ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಮಲತಾ ಅಂಬರೀಶ್ ಹುಟ್ಟಿದ್ದು ಎಲ್ಲಿ? ನಿಮ್ಮ ಮೊದಲನೇ ಆಯ್ಕೆ ಚೆನ್ನೈ, ಎರಡನೇ ಆಯ್ಕೆ ಹೈದರಾಬಾದ್. ಚೆನ್ನೈ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಆಗಸ್ಟ್ 27, 1963ರಲ್ಲಿ ಚೆನ್ನೈನಲ್ಲಿ ಅಂದ್ರೆ ಆಗಿನ ಮದ್ರಾಸ್ನಲ್ಲಿ ಜನಿಸಿದ್ದಾರೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ನಿಮಗೆ ಇದು ಬ್ಲೂ ಕಲರ್ ಸಿಗ್ಲಿಲ್ವಾ? ಎಲ್ಲ ಬ್ಲೂ ಹಾಕೊಂಡು ಬಂದಿದ್ದಾರಲ್ಲ, ಎಲ್ಲ ಎದ್ದು ಕಾಣಲಿ ಸ್ವಲ್ಪ ಅಂತ. ಓಕೆ, ಈಗ ನೆಕ್ಸ್ಟ್ 2 ಸುತ್ತನಲ್ಲೂ ಕೂಡ ಹೀಗೆ ಚೆನ್ನಾಗಿ ಆಟ ಆಡಿ. ಆಯ್ತಾ? ಅಗಸ್ತ್ಯ ಕುಟುಂಬ ರೆಡಿ ಇದ್ದೀರಾ? ವಿನಯ ಪ್ರಸಾದ್. ಅಗಸ್ತ್ಯ ಕುಟುಂಬಕ್ಕೆ ವಿನಯ್ ಪ್ರಸಾದ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿನಯ ಪ್ರಸಾದ್ ಮೂಲತಃ ಎಲ್ಲಿಯವರು? ಮೊದಲನೇ ಆಯ್ಕೆ ಬೆಂಗಳೂರು, ಎರಡನೇ ಆಯ್ಕೆ ಉಡುಪಿ. ಉಡುಪಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗೊತ್ತಿತ್ತಾ ಉತ್ತರ? ಇಲ್ಲ. ವಿನಯ ಪ್ರಸಾದ್ ಉಡುಪಿಯವರು. ಆ ನಂತರ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. ಈಗ 20 ಅಂಕ ಗಳಿಸಿದರೆ ಮುಂದಕ್ಕೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿನಯ ಪ್ರಸಾದ್ ನಟನೆಯ ಚೊಚ್ಚಲ ಸಿನಿಮಾ ಮಧ್ವಾಚಾರ್ಯ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ SKA ಚಾರಿ, ಎರಡನೇ ಆಯ್ಕೆ GV ಅಯ್ಯರ್. SKA ಚಾರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ GV ಅಯ್ಯರ್. GV ಅಯ್ಯರ್ ನಿರ್ದೇಶನದ ಮಧ್ವಾಚಾರ್ಯ ಸಿನಿಮಾದಲ್ಲಿ ವಿನಯ್ ಪ್ರಸಾದ್ ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪರವಾಗಿಲ್ಲ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ವಿನಯ್ ಪ್ರಸಾದ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶನ ಮದುವೆ ಸಿನಿಮಾದಲ್ಲಿ ವಿನಯ ಪ್ರಸಾದ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಲಕ್ಷ್ಮಿ, ಎರಡನೇ ಆಯ್ಕೆ ಸತ್ಯಭಾಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಲಕ್ಷ್ಮಿ. ಸತ್ಯಭಾಮ ಪಾತ್ರವನ್ನು ನಿರ್ವಹಿಸಿದ್ದು ವೈಶಾಲಿ ಕಾಸರವಳ್ಳಿ. ಸರ್, ಉತ್ತರ ತಪ್ಪು ಹೇಳಿದ್ರು ಪರವಾಗಿಲ್ಲ, ಮೇಡಮ್ ಒಂದು ದುಡ್ಡು ಕೊಟ್ಬಿಟ್ರು ಅವರಿಗೆ. ಪರವಾಗಿಲ್ಲ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಎರಡು ಸುತ್ತಿಗಳು ಮುಕ್ತಾಯವಾಗಿದೆ. ಈಗ ಮುಂದಿನ ಸುತ್ತಿಗೆ ಹೋಗೋಣ. ಮೂರನೇ ಸುತ್ತು ಚಿತ್ರ ಜಗತ್ತು. ಆಸ್ಮಕಿ ಕುಟುಂಬ ಇವಾಗ ಮೂರನೇ ಸುತ್ತಾಡೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಆಸ್ಮಕಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟರ ಫೋಟೋ ಇದೆ. ಸೊ ಮರ್ಜ್ ಮಾಡಿದ್ದಾರೆ. ಉತ್ತರ ಗೊತ್ತಾದ್ರೆ ಹೇಳಿ. ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪುನೀತ್ ರಾಜ್ಕುಮಾರ್, ಮಾಸ್ಟರ್ ಮಂಜುನಾಥ್.
ಓಕೆ, ಪುನೀತ್ ರಾಜ್ಕುಮಾರ್ ಒಂದು ಕರೆಕ್ಟ್ ಆಗಿದೆ, ಹಾಗಾಗಿ 10 ಅಂಕ ಸಿಕ್ಕಿದೆ ನಿಮಗೆ. ಇನ್ನು 10 ಮೈನಸ್ ಆಗಿದೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈಗ ಎರಡೂ ಚಿತ್ರಗಳನ್ನ ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ ಅಂತ ಹೇಳಬೇಕು. ನಿಮ್ಮ ಉತ್ತರ ಕಾಶಿ ಫ್ರಮ್ ವಿಲೇಜ್. ಕಾಶಿ ಫ್ರಮ್ ವಿಲೇಜ್. ಕಾಶಿ ಫ್ರಮ್ ವಿಲೇಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಾಶಿ ಫ್ರಮ್ ವಿಲೇಜ್ ಸರಿಯಾಗಿದೆ. ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ನಟ ಯಾರು ಅಂತ ಗೆಸ್ ಮಾಡಿ. ಶಿವರಾಜ್ ಕುಮಾರ್. ಮಾರ್ಕ್ ಮಾಡಿರಲ್ಲ. ಹೌದು. ನಿಮ್ಮ ಉತ್ತರ ಶಿವರಾಜ್ ಕುಮಾರ. ಯಾವ ಉತ್ತರ ತಗೊಳ್ಳಿ? ಬುಲೆಟ್ ಪ್ರಕಾಶ ತಗೊಳ್ಳ? ಬುಲೆಟ್ ಪ್ರಕಾಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶಿವರಾಜ್ ಕುಮಾರ್ ಹೇಳಿದ್ರು, ಪರವಾಗಿಲ್ಲ, ಸ್ವಲ್ಪ ಮಿಸ್ ಆಯ್ತು ಅನ್ಸುತ್ತೆ, ಕೋಆರ್ಡಿನೇಷನ್ ಮಿಸ್ ಆಯ್ತು, ಹಾಗಾಗಿ ನಾನು ಅವ್ರು ಹೇಳಿದ್ದನ್ನ ತಗೊಂಡೆ. ಮೂರರಲ್ಲಿ ನಿಮಗೆ ಅದೇ ಒಂದರಲ್ಲಿ ಅರ್ಧ ಹೇಳಿದ್ರಿ, ಇನ್ನೆಲ್ಲ ಒಂದು ಕರೆಕ್ಟ್ ಆಗಿ ಹೇಳಿದ್ರಿ, ಲಾಸ್ಟ್ನೇದು ಸ್ವಲ್ಪ ಮಿಸ್ ಆಯ್ತು. ಹಾಗಾಗಿ ಈ ಸುತ್ತಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ತರುಣ್ ಕುಟುಂಬ ರೆಡಿ ಇದ್ದೀರಾ? ತರುಣ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಇದೆ. ನಿಮ್ಮ ಉತ್ತರ? ಒಂದು ಹಳೆ ಹೀರೋಯಿನ್, ಇನ್ನೊಂದು ಹೊಸ ಹೀರೋಯಿನ್ ಅಂತನಾ? ಶುಭಾ ಪುಂಜಾ ಜಯಮಾಲಾ ಅಂತ ತಗೊಳ್ಳ? ಓಕೆ ಮೇಡಮ್, ಶುಭಾ ಪುಂಜಾ ಜಯಮಾಲಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶುಭಾ ಪುಂಜಾ ಕರೆಕ್ಟ್ ಆಗಿದೆ. ನಿಧಿ ಸುಬ್ಬಯ್ಯ ನಿಮಗೆ ಗೊತ್ತಿತ್ತಾ? ಹೆಸರು ಗೊತ್ತಾಗ್ಲಿಲ್ಲ. ಓಕೆ, ಸೊ ನಿಮಗೆ ಸಿಕ್ಕಿರೋದು 10 ಅಂಕಗಳು. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರ ಅಂತ ಗೆಸ್ ಮಾಡಿ. ನಿಮ್ಮ ಉತ್ತರ? ಉತ್ತರ ಹೇಳಿ. ಮೋಡಗಳ ಕಿರಣ. ಮೋಡಗಳ ಕಿರಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮೋಡದ ಮರೆಯಲ್ಲಿ. ಓಕೆ, ಸ್ವಲ್ಪ ಮಿಸ್ ಆಯ್ತು, ಪರವಾಗಿಲ್ಲ. ಈಗ ನೋಡೋಣ ಮೂರನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತೀರಾ ಅಂತ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಆ ಕಡೆ ತಿರ್ಕೊಂಡು ನಿಂತಿದ್ದಾರೆ. ನಿಮ್ಮ ಉತ್ತರ? ರಂಗಾಯಣ ರಘು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಅಣ್ಣಾ ಬಾಂಡ್ ಚಿತ್ರದ್ದು ರಂಗಾಯಣ ರಘು ಅವರು. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಈಗ ಮಾಣಿಕ್ಯ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ನಮ್ಮ ಮಾಣಿಕ್ಯ ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮುಖ ನೆನಪಾಗ್ತಾ ಇದೆ, ಆದ್ರೆ ಹೆಸರು ಗೊತ್ತಾಗ್ತಾ ಇಲ್ಲ. ನಿಮ್ಮ ಉತ್ತರ? ಗೊತ್ತಿದ್ರೆ ಹೇಳಕ್ಕಾಗ್ತಾ ಇಲ್ಲ.
ಅನಂತ್ ನಾಗ್ ಹುಟ್ರು ಇನ್ನೊಬ್ರು ಗೊತ್ತಾಗ್ತಾ ಇಲ್ಲ ಹೆಸರು ಗೊತ್ತಾಗ್ತಾ ಇಲ್ಲ ಅವ್ರು ಗೊತ್ತಾಗ್ತಾ ಇದ್ದಾರೆ ಓಕೆ ಅನಂತ್ ನಾಗ್ ಅಂತ ಹೇಳ್ತಾ ಇದಾರೆ ಇನ್ನೊಬ್ರು ಹೆಸರು ಗೊತ್ತಾಗ್ತಾ ಇಲ್ಲ ಬರೀ ಫೇಸ್ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ಲಿ ಅನಂತ್ ನಾಗ್ ಶ್ರೀನಿವಾಸ ಪ್ರಭು ಇವ್ರ ಹೆಸರು ಗೊತ್ತಿರಲಿಲ್ಲ ಅನ್ಸುತ್ತೆ ನಿಮ್ಗೆ ಸೊ ಇದರಲ್ಲಿ ನಿಮಗೆ ಸಿಕ್ಕಿರೋದು 10 ಅಂಕ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಲ್ಲ ಮುಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ ತಿರುಗು ಬಾಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ತಿರುಗು ಬಾಣ ಉತ್ತರ ಕರೆಕ್ಟ್ ಆಗಿದೆ ಫಸ್ಟಿಗೆ ಯೂ ಟರ್ನ್ ಅಂತ ಅನ್ಕೊಂಡ್ರಿ ಅಲ್ವಾ ಆಮೇಲೆ ಬಾಣ ಆದ್ಮೇಲೆ ಗೊತ್ತಾಯ್ತು ತಿರುಗು ಬಾಣ ಅಂತ ಸೊ ಈಗ 30 ಅಂಕನ ಗಳಿಸಿದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ ನಟಿ ಯಾರು ಅಂತ ಗೆಸ್ ಮಾಡಿ ನಟಿನ ನಟನ ಶರಣ್ 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 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ನಟಿನ ನಟನ ಅಂತ ಕೇಳಿದ್ರು ಪರವಾಗಿಲ್ಲ ನೀವು ನಟ ಅಂತ ಕರೆಕ್ಟ್ ಆಗಿ ಹೇಳಿದ್ದೀರಾ ಸೊ ಈ ಸುತ್ತಿನಲ್ಲಿ 50 ಅಂಕನ ಗಳಿಸಿದ್ದೀರಾ ಓಕೆ ಅಗಸ್ತ್ಯ ಕುಟುಂಬಕ್ಕೆ ಆಟ ಆಡ್ಸೋದಕ್ಕಿಂತ ಮುಂಚೆ ಎಲ್ರಿಗೂ ಜೋಶ್ ಬರ್ಲಿ ಅಂತ ಒಂದು ಹಾಡು ಹೇಳ್ತೀರಾ ಇಲ್ಲ ಫಸ್ಟ್ ಆಡ್ಬಿಡ್ತೀವಿ ಅಯ್ಯೋ ಆಮೇಲೆ ನೀವೇನಾದ್ರೂ ಜೋಶ್ ಕಮ್ಮಿ ಆಗ್ಬಿಟ್ಟು ಆಡ್ಲಿಲ್ಲ ಅಂದ್ರೆ ಓಕೆ ಆಟ ಆದ್ಮೇಲೆ ಹಾಡ್ತೀರಾ ಓಕೆ ಅಗಸ್ತ್ಯ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ ಹಂಗೇಳಂಗಿಲ್ಲ ಹಾ ಹೇಳಿ ದೇವರಾಜ್ ಮತ್ತೆ ಅನಿರುದ್ಧ್ ಪ್ರಜ್ವಲ್ ದೇವರಾಜ್ ದೇವರಾಜ್ ಮತ್ತು ಪ್ರಜ್ವಲ್ ದೇವರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ದೇವರಾಜ್ ಉತ್ತರ ಸರಿಯಾಗಿದೆ ಪ್ರಜ್ವಲ್ ದೇವರಾಜ್ ಸರಿಯಾಗಿದೆ ಸೊ ಇದನ್ನ ನೋಡ್ತಾ ಇದ್ರೆ ಹಾಡು ಹೇಳೋ ಲಕ್ಷಣ ಕಾಣ್ತಾ ಇದೆ ನೆಕ್ಸ್ಟ್ 20 ಅಂಕನ ಗಳಿಸಿದರೆ ಈಗ ಎರಡನೇ ಪ್ರಶ್ನೆಗೆ ಹೋಗ್ಬೋಣ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ ಉತ್ತರ ವೀರ ಕನ್ನಡಿಗ ವೀರ ಕನ್ನಡಿಗ ಓಕೆ ವೀರ ಕನ್ನಡಿಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಸೊ 40 ಅಂಕನ ಗಳಿಸಿದರೆ ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ ಆ ನಟ ಯಾರು ಸುದೀಪ್ ಅವ್ರ ಮುಂದೆ ಇರುವಂತಹ ನಟ ರವಿಶಂಕರ್ ರವಿಶಂಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಮೂರಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದೀರಾ ಈ ಖುಷಿಗಂತೂ ಸಿಕ್ಕಾಬಡೆ ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಮೇಡಮ್ ಯಾವ ಹಾಡು ಹೇಳ್ತೀರಾ ಹಾಡಿ ಭಾವಗಳ ಬೀಸಣಿಕೆ ಬೀಸೋ ಮಾಯಾವಿ ನೀನು ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ನಾ ಖಾಲಿಯಾದೆ ಸಿಹಿ ಕಹಿ ಏನಾಗಲಿ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಚೆನ್ನಾಗಿ ಹಾಡಿದ್ರು
ಓಕೆ, ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯವಾಗಿದೆ. 4ನೇ ಸುತ್ತಿಗೆ ಹೋಗ್ಬೇಡ ಅಲ್ಲ. 4ನೇ ಸುತ್ತು ನಟ ಭಯಂಕರ. ಓಕೆ, ಇವಾಗ ಆಸ್ಮಕಿ ಕುಟುಂಬದಿಂದ ಭಯಂಕರ ನಟನೆ ಮಾಡೋದಕ್ಕೆ ಯಾರು ಬರ್ತಾ ಇರೋದು? ಮೇಡಮ್. ಮೇಡಮ್ ಅವಾಗಿಂದಾನೇ ರೆಡಿ ಇದ್ದಾರೆ ಚೀಟಿ ತಗೊಳ್ಳೋದಕ್ಕೆ, ನಟನೆ ಮಾಡೋದಕ್ಕೆ. ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ, ಬಾಯ್ ಬಿಡೋ ಆಗಿಲ್ಲ. ಮಂಗಲ್ಯ. ಬಂಗಾರ ಮನುಷ್ಯ. ನೀವು ಯಾರು ಹೇಳ್ಬಿಡಿ. ಬಂಗಾರದ ಮನೆ. ಬಂಗಾರದ ಕಳಶ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆತಂಕ. ಗಡಿಬಿಡಿ. ಗಡಿಬಿಡಿ. ಬಾಯ್ ಬಿಡ್ತಾ ಇದೀರಾ ನೀವು. ಗಡಿಬಿಡಿ ಕೃಷ್ಣ. ಗಡಿಬಿಡಿ ಗಂಡ. ಗಡಿಬಿಡಿ ಅಳಿಯ. ಗಡಿಬಿಡಿ. ನೀವು ಅದೆಲ್ಲ ಹೇಳ್ಕೊಳಂಗಿಲ್ಲ ಆಯ್ತಾ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಸ್ರಿನ. ತಾಯಿ. ತಾಯಿ ಮಡಿಲು. ತಾಯಿ ಭಾಗ್ಯ. ತಾಯಿ ಕರಳು. ಕರಳಿನ ಕುಡಿ. ತಾಯಿ. ತಾಯಿ. ಬಾಯ್ ಬಿಡೋ ಆಗಿಲ್ಲ. ತಾಯಿ. ತಾಯಿ ದೇವರು. ಬರೀ ಆಕ್ಷನ್ ಅಷ್ಟೇ ಇರಬೇಕು, ಮೌತ್ ಓಪನ್ ಮಾಡಬಾರ್ದು. ತಾಯಿಯ ನೋಡಿ. ಮಡಿ. ತಾಯಿ ಮಡಿ. ತಾಯಿ. ಕರೆಕ್ಟಾಗಿ ತೋರಿಸ್ತಾ ಇದ್ರಿ. ಏನಿದೆ ಹಿಂಗಂದ್ರೆ? ಗೊತ್ತಿಲ್ಲ. ಬೇರೆ ಹೇಳಿ. ತಾಯಿ ಇಲ್ಲ. ತಾಯಿ ಇಲ್ಲ. ತಾಯಿಲ್ಲದ ತವರು. ತಾಯಿ ಇಲ್ಲ. ಹೇಳಿ. ತಾಯಿಲ್ಲದ ತವರು. ತಾಯಿ ಇಲ್ಲದ ತವರು ಉತ್ತರ ಕರೆಕ್ಟ್ ಆಗಿದೆ. 3ಕ್ಕೆ 3 ಸರಿಯಾದ ಉತ್ತರ. ಸೂಪರ್ ಸೂಪರ್. 60 ಅಂಕನ ಫುಲ್ ಏನ್ ಅವಾಗಿಂದ ಬರೋದ್ರಲ್ಲೇ ಇದ್ರು ಜೋಶಲ್ಲಿ. ಸೊ ಹಂಗಾಗಿ ಚೆನ್ನಾಗಿ ಆಟ ಆಡಿದ್ದಾರೆ. ಓಕೆ, ಇನ್ನ ಈ ಕಡೆ ತರುಣ್ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದಾರೆ? ಬನ್ನಿ ಮ್ಯಾಮ್. ಮ್ಯಾಮ್ ಡೀಪ್ ಬ್ರೀತ್ ತಗೋತಾ ಇದ್ದಾರೆ. ಏನು ಇದು? ಯಾವ್ದಾದ್ರು ಓಕೆ ಅಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ವರ್ಡ್. ಸ್ವಲ್ಪ ತೋರಿಸೋದಕ್ಕೂ ಕಷ್ಟ, ಬಟ್ ಟ್ರೈ ಮಾಡಿ ಬೇರೆ ಥರ. ಲಾಸ್ಟ್ ವರ್ಡ್. ಲಾಸ್ಟ್ ಇಂದ ಆತ್ಮ. ಜಗಳ. ಸ್ನೇಹ. ವಿರುದ್ಧ. ಸ್ನೇಹ ವಿರುದ್ಧ. ಶತ್ರು. ಕುಚ್ಕೋ. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಸುಳಿವು ಅಪೂರ್ಣ ಆದದ್ದು. ಅಂದ್ರೆ ಅಪೂರ್ಣ ಅಲ್ಲ. 2ನೇ ಸುಳಿವು ರಾಮ್ ಕುಮಾರ್ ಅಭಿನಯದ ಚಿತ್ರ. ಅದು ಸ್ವಲ್ಪ ತೋರಿಸೋದಕ್ಕೂ ಕಷ್ಟ ಆಗತ್ತೆ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಪೂರ್ಣ ಸತ್ಯ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್ಸ್? 4 ವರ್ಡ್. ಎಷ್ಟು? ಸಿನಿಮಾ.
ಗಾಡಿನ ವಾಚ್ ತೋರಿಸಿ. ಬೋರ್ಡು ಆಟೋ, ಕಾರು, ಕನ್ನಡಿ. ಹಾರ ತೋರಣ ಮಾವಿನ ತೋರಣ ಹಾಂ ಯುಗಾದಿ ತೋರಣ ಹೂವಿನ ತೋರಣ ನೆಕ್ಸ್ಟ್ ಹೇಳು ಹೂವನ ಈ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು, ಆ ಬೆಳಕು ನೋಡೋದಕ್ಕೆ 2 ಕಣ್ಣು ಸಾಲದು. ಸೂರ್ಯನ ಬೆಳಕು. ಸೂರ್ಯ ಕಿರಣನ ತೋರಣ. ನಾನು ಕವಿಯಲ್ಲ ಕವನ, ಈ ಚಿತ್ರದ್ದು ಅಂದ್ರೆ ಹಾಡು. ಅದು ಕಿರಣನ ತೋರಣ ಹತ್ತಿರದಲ್ಲಿ ತೋರಣ ಆಹಾ ಕಿರಣಗಳ ತೋರಣ ಹೊಂಗಿರಣ. ನೋಡಿ ಅಮ್ಮ ಸೂಪರ್. ನೋಡಿ ಅಮ್ಮ ಮಾತಾಡಲ್ಲ, ಆನ್ಸರ್ ಹೆಂಗ್ ಕೊಟ್ರು ಅಂತ. ನೀವ್ ಯಾಕೆ ಅದು ತೋರಣ ತೋರಿಸ್ತಾ ಇದ್ರಲ್ಲ? ಇಲ್ಲ ಇಲ್ಲ, ಅದು ಕಿರಣ ಅಂತ ಹಿಂಗ್ ತೋರಿಸ್ಬೇಕು. ಪರವಾಗಿಲ್ಲ ಬಿಡಿ. 2 ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ ನಿಮ್ಗೆ 10 ಅಂಕ ಸಿಕ್ಕಿದೆ. 5 ಕಟ್ ಆಗಿದೆ. ಅಮ್ಮ ಸೂಪರ್ ನೀವು. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟಕ್ಷರ? 2 ವರ್ಡ್ಸ್ 6 ಅಕ್ಷರ. 6 ಅಕ್ಷರ 3 ವರ್ಡ್ಸ್ 6 ಅಕ್ಷರ 3 ವರ್ಡ್ಸ್. ಫಸ್ಟ್ ವರ್ಡ್ಸ್ ಹಸು, ಎಮ್ಮೆ, ಕೋಣ, ಪ್ರಾಣಿನ ಏನು? ಸ್ವಲ್ಪ ತೋರಿಸ್ಬೇಕು. ದೇವರು, ಇಂದ್ರ. ಹೇಳು ಬೇಗ. ಇಂದ್ರ, ಇಂದ್ರಧನುಸ್ಸು. ಹತ್ರ ಹೇಳಿ. ಇಂದ್ರಧನುಷ್. ಅಮ್ಮ ಏನೋ ಹೇಳಿದ್ರು. ಮಾನವನ ಗೆದ್ದ ಇಂದ್ರನ ಗೆದ್ದ ಮಾನವ. ಇಂದ್ರನ ಗೆದ್ದ ಮಾನವ. ಇಂದ್ರ ಚಂದ್ರ. ಅಯ್ಯೋ ಇಲ್ಲ, ಮಾನವನ ಗೆದ್ದ ಇಂದ್ರ. ನೀವ್ ಹೇಳ್ಬಾರ್ದು. ಅಯ್ಯೋ, ಇನ್ನ ಸುಳಿವು ತಗೊಂಡು ಅವ್ರು ಹೇಳ್ತಾ ಇದ್ರು. ಟೈಮ್ ಮುಗೀತು, ಬಟ್ ಸುಳಿವು ತಗೊಂಡು ಹೇಳ್ಬೋದಾಗಿತ್ತು. ಬಟ್ ಪರವಾಗಿಲ್ಲ, ನೀವು ಹೇಳಿದ್ರಲ್ಲ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇಂದ್ರನ ಗೆದ್ದ ನರೇಂದ್ರ. ಹತ್ರದಲ್ಲೇ ಇದೆ ಅಂತ ಹೇಳಿದ್ದ ಅದಕ್ಕೆ. ಬಟ್ ಪರವಾಗಿಲ್ಲ, ನಿಮ್ಗೆ ಸ್ವಲ್ಪ ಟಫೇ ಇತ್ತು, ಏನು ಮಾಡೋಕ್ಕಾಗಿಲ್ಲ. ಹೋಗ್ಬೋದು. ಓಕೆ, ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 10 ಅಂಕಗಳು. ಮಾಣಿಕ್ಯ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ಬೇರೆ ತಗೊಂಡು. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ನೀವು ಬಾಯ್ ಬಿಡೋ ಆಗಿಲ್ಲ. ನದಿ, ನೀರು, ಕಾವೇರಿ. ಕಾವೇರಿ ತೀರದಲ್ಲಿ. ಕಾವೇರಿ ತೀರದಲ್ಲಿ. ಓಕೆ, ಕಾವೇರಿ ತೀರದಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಬಟ್ ನೆಕ್ಸ್ಟ್ ನೀವು ಬಾಯ್ ಬಿಟ್ರೆ ನಾನು ಅದಕ್ಕೆ ಮಾರ್ಕ್ಸ್ ಕೊಡಲ್ಲ, ಆಯ್ತಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಪ್ರೀತಿ, ಹೃದಯ, ಪ್ರೇಮ, ಪ್ರೇಮ ಸಿಂಹಾಸನ. ಸರಿಯಾಗಿದೆ. 40 ಅಂಕನ ಗಳಿಸಿದ್ರು. ಈಗ ಲಾಸ್ಟ್ ನೋಡೋಣ, ಇದು ಹೇಳ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕರುಳಿನ ಕೂಗು, ಮಮತೆ, ಮಮತೆಯ ಮಡಿಲು, ಪ್ರೀತಿ, ಕರುಳಿನ ಕೂಗು, ಕರುಳಿನ ಕುಡಿ, ಕರುಳು ಇಲ್ಲ, ಮಗು, ಕಂದ,
ಕೂಸು. ಹತ್ತಿರದಲ್ಲಿದ್ರೆ ಹೇಳಿ, ಸಮಯ ಮುಗಿಯುತ್ತೆ. ಕರುಳಲ್ವಾ? ಒಲವು. ಮಡಿಲು. ಮಗು. ಗರ್ಭ. ಲಾಲಿ. ಕುಡಿ. ಪ್ರೀತಿ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು, ಅದನ್ನು ನೋಯಿಸಬೇಡಿ. ಮನಸ್ಸು. ನಿಮ್ಮ ಎರಡನೇ ಸುಳಿವು, ಸಾಯಿ ಪ್ರಕಾಶ್ ನಿರ್ದೇಶನದ ಚಿತ್ರ. ಸಾಯಿ ಪ್ರಕಾಶ್. ಓಕೆ, ಯಾರು ಹೇಳ್ತೀರಾ? ಕರುಳು. ಅವರು ಹೇರೋದು ತೋರಿಸ್ತಾ ಇದ್ದಾರೆ. ಓಕೆ, ಹೆತ್ತ ಕರುಳು ಸರಿಯಾದ ಉತ್ತರ. ಬಟ್ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಅಗಸ್ತ್ಯ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಸರ್, ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಫಿಲಂ ನೇಮಾ? ಇಲ್ಲ, ಬಾಯ್ ಬಿಡೋ ಹಾಗಿಲ್ಲ. 2 ಪದ ಅಂತರ ಹೇಳಿದ್ರಿ, ಹಂಗೆ ಹೇಳ್ಬಾರ್ದು. ಓಕೆ, ಹೇಳಿ. ಗೆಸ್ ಮಾಡಿ. ಮಾಂಗಲ್ಯ. ತಾಯಿ. ತಾಳಿಯ ಭಾಗ್ಯ. ಗಂಡ. ತವ್ರ ಮನೆ. ನೀವು ಬಾಯ್ ಬಿಡೋ ಹಾಗಿಲ್ಲ. ಮುತ್ತು. ನೋಡಿ, ಬಾಯ್ ಮಾಡಿ ಗೊತ್ತಾಗುತ್ತೆ. ಮುತ್ತಿನಾರ. ಮುತ್ತು ಮಾಣಿಕ್ಯ. ಮಾಣಿಕ್ಯದ ಮುತ್ತು. ಮುತ್ತಿನಂತ ಮನುಷ್ಯ. ತಾಯಿಯ ಮುತ್ತು. ಮುತ್ತು ಕರೆಕ್ಟು. ತಾಯಿಯ ಮುತ್ತಿನಮ್ಮ. ಮುತ್ತಿನಂತ ಅಮ್ಮ. ಮುತ್ತಿನಂತ ಮುತ್ತಿನಂತ ಮಗಳು. ಅಪ್ಪ. ಮುತ್ತಿನಂತ ಅಪ್ಪ. ಮುತ್ತಿನಂತ ಹೆಂಡತಿ. ಉತ್ತರ ಕರೆಕ್ಟ್ ಆಗಿದೆ. ಬಟ್ ಏನಂದ್ರೆ ನೀವು ಸ್ವಲ್ಪ ಮೇಡಮ್ ಅವ್ರ ಬಾಯಿಗೆ ಮಾಸ್ಕ್ ಹಾಕ್ಬಿಡಿ, ಆಮೇಲೆ ಪಾಯಿಂಟ್ಸ್ ಕಟ್ ಮಾಡಬಾರ್ದು. ನೆಕ್ಸ್ಟ್ ಏನಾದ್ರೂ ಇದ್ರೆ ಕಟ್ ಮಾಡ್ಬಿಡ್ತೀನಿ ನೋಡಿ ಮಾರ್ಕ್ಸ್. ಅವರು ಮುತ್ತು ಅಂತ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ, ಅದನ್ನ ಮುಂದುವರಿಸಿದಿರ ಅಷ್ಟೇ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಿಲಮ್. ಪ್ರೀತಿ. ಹಾಡು. ಹೃದಯ. ಹೃದಯ ಆಡಿತು. ಹೃದಯ ಗೀತೆ. ಹೃದಯ. ಹೃದಯ ಕರೆಕ್ಟಾ? ಹೃದಯ ಗೀತೆ. ಹೃದಯ ಕರೆಕ್ಟು. ಹೃದಯ ಸ್ವರ. ಹಾಡು. ಹೃದಯದ ಭಾಷೆ. ಹೃದಯ ಗೀತೆ. ಹೃದಯ ಕರೆಕ್ಟ್ ಐತೆ. ನೆಕ್ಸ್ಟು ಹೃದಯದ ಹಾಡು. ಹೃದಯ ಹಾಡಿತ್ತು. ಹೃದಯ ಕರೆಕ್ಟು. ಹೃದಯ ಕೇಳಿತು. ಹೃದಯ ಆಡಿತು. ಹೃದಯ ಹಾಡಿತು. ಹೃದಯ ಹೇಳಿತು. ಹೃದಯ. ಹೃದಯ ಸಂಗಮ. ಹೃದಯ ಹಾಡಿತ್ತು. ಹೃದಯ. ಓಕೆ, ಸಮಯ ಮುಕ್ತಾಯವಾಗಿದೆ. ಹಾರ್ಟ್ ಎಂಬ ಅಡ್ಡಾದಲ್ಲಿ ಆ ಗೀತೆನ ನೆನಪಿಸ್ಕೊಳ್ಳಿ. ನೆನಪಿಸ್ಕೊಂಡ್ರ? ಹೇಳಿ ಮತ್ತೆ. ಹಾರ್ಟ್ ಎಂಬ ಅಡ್ಡಾದಲ್ಲಿ ಲವ್ ಅನ್ನು ಲಾಂಗ್ ಹಾಡು ಹೇಳ್ತಾ ಇದ್ದಾರೆ ಅವರು. ಓಕೆ, ಎರಡನೇ ಸುಳಿವು, ನವೀನ್ ಚಂದ್ರ ಅಭಿನಯದ ಸಿನಿಮಾ. ನಾನೊಂಚೂರು ತೋರಿಸ್ಲಾ ಈಗ? ಹೃದಯ ಆಡಿತು. ಹೃದಯ ಗಾನನ. ಗಾನ ಭಜನ. ಹೃದಯ. ಓಕೆ, ಯಾರೆಲ್ಲ ಹೇಳ್ತೀರಾ? ಹೃದಯ ರಾಗ. ಫಸ್ಟ್ ರಾಗ ಅಂತ ಹೇಳಿರ್ಲಿಲ್ವಾ? ಇಲ್ಲ, ಹೇಳಿಲ್ಲ. ನೆಕ್ಸ್ಟ್ ನೋಡೋಣ. ನಿಮ್ ಸಮಯ ಈಗ ಶುರುವಾಗಿದೆ. ಭೂಮಿ. ಭೂಮಿ ತಾಯಿ ಮಗಳು. ಭೂಮಿ ತಾಯಿ ಮಗಳು. ಭೂಮಿ ತಾಯಿ ಮಗಳು. ಭೂಮಿ ತಾಯಿಯ ಮಕ್ಕಳು. ಭೂಮಿ ತಾಯಿ. ಅಲ್ಲೇ ಇದೆ ಚೂರು. ಭೂತಾಯ ಮಕ್ಕಳು. ಭೂತಾಯಿ ಮಕ್ಕಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಫೈನಲಿ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ ಮ್ಯಾಮ್, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ.
ಓಕೆ, ಇವಾಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದ್ರ ಅಂತ ನೋಡೋಣ ಅಲ್ಲ. ಆಸ್ಮಕ್ಕಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 170. ತರುಣ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 100. ಮಾಣಿಕ್ಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಅಗಸ್ತ್ಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಇಲ್ಲಿಗೆ ಅಗಸ್ತ್ಯ ಕುಟುಂಬ 180 ಅಂಕಗಳನ್ನ ಗಳಿಸೋ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದೀರಾ. ಆಸ್ಮಕ್ಕಿ ಕುಟುಂಬ 10 ಮಾತ್ರ ಕಡಿಮೆ, 2ನೇ ಸ್ಥಾನದಲ್ಲಿದ್ದೀರಾ. ಈ ಕಡೆ ಮಾಣಿಕ್ಯ ಕುಟುಂಬ 150 ಅಂಕಗಳನ್ನ ಗಳಿಸೋ ಮೂಲಕ 3ನೇ ಸ್ಥಾನದಲ್ಲಿದ್ದೀರಾ. ತರುಣ್ ಕುಟುಂಬ ಸೆಂಚುರಿ ಬಾರಿಸಿದ್ರ 4ನೇ ಸ್ಥಾನದಲ್ಲಿದ್ದೀರಾ. ಓಕೆ ನೋಡಿ, ಈಗ ಅಮ್ಮ ಬಂದಿರೋದೇ ಖುಷಿ ಅಲ್ವಾ, ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದಲ್ಲ. ಏನು 10-20 ವ್ಯತ್ಯಾಸ ಬಿಟ್ರೆ ಕೆಲವ್ರಿಗೆ ಈಸಿ ಸಿಕ್ಕಿರುತ್ತೆ, ಲಕ್ಕು ವರ್ಕ್ ಆಗುತ್ತೆ, ಕೆಲವು ಸಲ ಆಪ್ಷನ್ ನಮಗೆ ಗೊತ್ತಿರಲ್ಲ, ಸುಮ್ಮನೆ ಆನ್ಸರ್ ಮಾಡಿರ್ತೀವಿ, ಅದು ಸರಿಯಾಗಿರುತ್ತೆ. ಹಾಗಾಗಿ ಭಾಗವಹಿಸೋದೇ ತುಂಬಾ ಇಂಪಾರ್ಟೆಂಟ್. ಓಕೆ, ನೀವೆಲ್ಲ ಪ್ರೀತಿಯಿಂದ ಭಾಗವಹಿಸಿರೋದಕ್ಕೆ ನಿಮಗೆ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ ಶುಭಾಶಯಗಳು. ಮಾಣಿಕ್ಯ ಕುಟುಂಬ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ವೀಕ್ಷಕರು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಫೋನ್ ನಂಬರ್ ಜೊತೆಗೆ ಯಾರು 4 ಜನ ಭಾಗವಹಿಸ್ತಾರಲ್ಲ ಅವರೆಲ್ಲರ ಡೀಟೇಲ್ಸ್ ಅನ್ನ ಕಳಿಸಿ ನಮ್ಮ ತಂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಬಹಳ ಖುಷಿ ಆಯ್ತು, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಭಾಗವಹಿಸಿದ್ರಿ, ಖುಷಿಯಿಂದ ಭಾಗವಹಿಸಿದ್ರಿ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.